ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿಯೂ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ರಿಂದ 6 ವಚನಗಳನ್ನು ಓದುತ್ತೇನೆ. ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರೆಂಬುದಾಗಿ ತಿಳುಕೊಳ್ಳುತ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿ ಇಲ್ಲ. ಯಾವನಾದರೂ ಆತನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲಣ ಪ್ರೀತಿಯು ಪರಿಪೂರ್ಣವಾಗಿದೆ. ಇದರಿಂದಲೇ ಆತನಲ್ಲಿದ್ದೇವೆಂಬುದನ್ನು ತಿಳುಕೊಳ್ಳುತ್ತೇವೆ. ಆತನಲ್ಲಿ ನೆಲೆಗೊಂಡಿದವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. John's epistle, 2nd chapter, 1st epistle, 3-6. And by this we know that we have come to know him, if we keep his commandments. Whoever says, I know him, but does not keep his commandments is a liar, and the truth is not in him. But whoever keeps his word, in him truly the love of God is perfected. By this we may be sure that we are in him. Whoever says he abides in him ought to walk in the same way in which he walked. ಸಹಜವಾದ ದೈವಿಕ ಅಥವಾ ದೈವಜ್ಞಾನದ ತಿಳುವಳಿಕೆ, ದ ಟ್ರೂ ನಾಲೆಡ್ಜ್ ಆಫ್ ಗಾಡ್. ಓದಿದ ಈ ಭಾಗದಲ್ಲಿ ಸಂತ ಯೋಹಾನನು ಪ್ರಾಚೀನ ಪ್ರಪಂಚದ ಚಿಂತನೆಯ ಒಂದು ಸಂಪ್ರದಾಯವನ್ನು ಉಪಯೋಗಿಸಿರುವ, in the verses that we have read, St. John is using the concepts which were familiar to the ancient world. ಅದೇನು? ದೇವರನ್ನು ಹುಡುಕಿ ದೇವರನ್ನು ಅರಿತು ಅಥವಾ ಕಂಡುಕೊಂಡು ಆತನೊಂದಿಗೆ ಅನ್ಯೋನ್ಯತೆಯಲ್ಲಿರುವುದೇ ಪ್ರಾಚೀನ ಕಾಲದವರ ಆತ್ಮಿಕತೆ ಆಗಿತ್ತು. The spirituality of the ancient world was to seek God, to find God, and finally to have fellowship with God. ಆಗಸ್ಟಿನ್ ಎಂಬ ಸಂತನು ಹೇಳಿದ್ದು, ದೇವರು ಮಾನವನನ್ನು ತನಗಾಗಿಯೇ ಉಂಟು ಮಾಡಿರುವನು. ಆದ ಕಾರಣ ಮಾನವರು ದೇವರಲ್ಲಿ ನೆಮ್ಮದಿ ವಿಶ್ರಾಂತಿ ಪಡೆಯದಿದ್ದರೆ ಅವರಿಗೆ ಸಮಾಧಾನವೇ ಇಲ್ಲ. ಎಷ್ಟು ಸಹಜ. St. Augustine was right when he said, God has made man for himself. That man is restless. Man is restless until he finds rest in God. How true it is. ದೇವರ ಬಗ್ಗೆ 2 ಅಗತ್ಯ ಅಂಶಗಳು ನಾವು ತಿಳ್ಕೊಳ್ಬೇಕು. ಮೊದಲನೇದೇನೆಂದರೆ, ದೇವರು ತನ್ನನ್ನು ತಾನೇ ಪ್ರಕಟಿಸಿಕೊಳ್ಳುವವನು ಅಥವಾ ತಾನೇ ತನ್ನನ್ನು ಬಹಿರಂಗ ಮಾಡುವವನು. ಹೀಗೆ ಆದರೆ ದೇವರು ತನ್ನನ್ನು ಪ್ರಕಟಿಸಿಕೊಂಡರೆ ನಮಗೆ ದೇವರ ಜ್ಞಾನ ಪ್ರಾಪ್ತವಾಗ್ತದೆ. ಮತ್ತೆರಡನೇದಾಗಿ, ತನ್ನನ್ನು ಪ್ರಕಟಿಸಿಕೊಳ್ಳುವ ದೇವರು ಪರಿಶುದ್ಧನಾಗಿದ್ದಾನೆ. There are 2 aspects of God and his nature that we should be aware of. Number 1, only when God reveals himself
discloses his nature, we begin to understand and become aware of God. Secondly, this self-revelatory God is a holy God. ಇದರ ಪರಿಣಾಮ ಏನು? ದೇವರು ತನ್ನನ್ನು ತಾನು ಪ್ರತ್ಯಕ್ಷ ಅಥವಾ ತನ್ನನ್ನು ತಾನು ಪ್ರಕಟಿಸಿಕೊಳ್ತಾನೆ. ಎರಡನೇದು, ತಾನು ಪರಿಶುದ್ಧನಾಗಿದ್ದಾನೆಂಬುದಾಗಿ. ಇದರ ಪರಿಣಾಮ ಏನೆಂದರೆ, ದೇವರನ್ನು ಸ್ಮರಣೆ ಮಾಡುವವರು, ದೇವರ ಬಳಿಗೆ ಬರುವವರು, ಆತನನ್ನು ಅನ್ಯೋನ್ಯತೆಯಲ್ಲಿರಬೇಕೆಂಬ ಒಂದು ಆಶೆ ಇರುವವರು ಸಹ ಪವಿತ್ರರಾಗಿಯೇ ಇರಬೇಕೆಂಬುದು. The implication of God's revelatory nature and His holiness is that those who seek Him, those who come to Him, those who want to worship and have fellowship with Him should also be holy. ಮೊದಲಿಗೆ, ದೇವರ ನೈತಿಕ ಸತ್ವವೇನು ಅಥವಾ ಮಾರಲ್ ನೇಚರ್ ಆಫ್ ಗಾಡ್. ವಾಟ್ ಈಸ್ ಮಾರಲ್ ನೇಚರ್ ಆಫ್ ಗಾಡ್? ಓದಿದ 3-6 ವಚನಗಳಲ್ಲಿ ವಿಧೇಯತೆ ಅಥವಾ ದೇವರ ಅಪ್ಪಣೆಗಳನ್ನು ಪರಿಪಾಲನೆ ಮಾಡುವಿಕೆ, ಇವೇ ದೈವಜ್ಞಾನ ಮತ್ತು ದೈವ ತಿಳುವಳಿಕೆಯನ್ನು ಕೊಡುವ ವಿಷಯಗಳು. ಅವುಗಳನ್ನು ನಾವು ವಿಶದವಾಗಿ ಸಂತ ಯೋಹಾನನು ಬರೆದಿದ್ದನ್ನು ನೋಡಿದ್ದೇವೆ. In verses 3 and 6, obedience or compliance to the commandments of God is the only way to get, to acquire, to understand and to become familiar of the knowledge of God. ಈ ವಿಧೇಯತೆ ನಮಗೆ ಹೇಗೆ ಕಾಣಿಸ್ತದಂದರೆ, 3-6 ವಚನಗಳಲ್ಲಿ ಕೆಲವು ಪದಗುಚ್ಛಗಳನ್ನು ಉಪಯೋಗಿಸಿದ್ದಾನೆ. ಫ್ರೇಸಸ್, ಪದಗುಚ್ಛಗಳು. ಇದರಲ್ಲಿ ವಿಧೇಯತೆ ಎಂಬುದು ಅಡಕವಾಗಿದೆ. ಉದಾಹರಣೆಗಾಗಿ 3 ಮತ್ತು 4 ವಚನಗಳಲ್ಲಿ ಏನು ಓದ್ತೇವೆ? ದೇವರನ್ನು ಬಲ್ಲೆನು ಎಂಬುದಾಗಿ ಹೇಳುವಂಥದ್ದು. ಮತ್ತು 5ನೇ ವಚನ, ದೇವರನ್ನು ಪ್ರೀತಿಸುವೆನು. 6ನೇ ವಚನ, ದೇವರಲ್ಲಿ ನೆಲೆಗೊಂಡಿರುವವನು. ಎಲ್ಲದರಲ್ಲಿಯೂ ಇರುವುದು ವಿಧೇಯತೆ ಮುಖ್ಯವಾದದ್ದು. The requirement of obedience to God that we read in verses 3 and 6 are evident in the phrases that St. John uses here. For instance, in verses 3 and 4, he talks about knowing God. In verse 5, he talks about loving God. Verse 6, abiding in God. All these are parallels to obedience to God. ದೇವರ ಆಜ್ಞೆಗಳನ್ನು ಪರಿಪಾಲನೆ ಮಾಡುವುದು, ದೇವರ ಅಪ್ಪಣೆಗಳಿಗೆ ವಿಧೇಯರಾಗಿರುವುದು ಹೇಗೆ? ಅಂದರೇನು? ಅರ್ಥವೇನು? What does it mean to obey God and to follow His commandments? What do we do? How can we do this? ಮೊದಲಿಗೆ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಶಿಸ್ತು ಇರಬೇಕು. ಶಿಸ್ತು. The very first requirement to obey God is discipline in one's individual life. ಕಾರಣ ಏನಂದರೆ, ನಮ್ಮ ಮುಂದೆ ಅನೇಕ ಆಯ್ಕೆಗಳಿವೆ. ನಾವು ಇದನ್ನಾದರೂ ಆದುಕೊಳ್ಳಬಹುದು, ಅದನ್ನಾದರೂ ಮತ್ತೊಂದನ್ನಾದರೂ ಆದುಕೊಳ್ಳಬಹುದು. ಅನೇಕ ಕ್ರೈಸ್ತರಲ್ಲಿ ಶಿಸ್ತಿಲ್ಲದ ಜೀವನ ಇರುವ ಕಾರಣ ನಮ್ಮಲ್ಲಿ ವಿಧೇಯತೆ ಇಲ್ಲ. ಯಾಕೆಂದರೆ ನಾವು ಎಲ್ಲೆಲ್ಲಿ ಹೋಗ್ತೇವೋ, ಆರಾಧನೆಗಾಗಲಿ ಮತ್ತು ಅನ್ಯೋನ್ಯತೆಗಾಗಲಿ, ಅಲ್ಲಿ ವಿಧ ವಿಧವಾದ ಆತ್ಮೀಕತೆಗಳು
ಬಹಿರಂಗ ಆಗ್ತದೆ. ಮೊದಲನೇದಾಗಿ ಭಾವೋದ್ರಿಕ ಆತ್ಮೀಕತೆ ಅಂದ್ರೇನು? ಹುರುಪು, ಗುಂಪಿನಲ್ಲಿ ಎಲ್ಲರೂ ಮಾಡುವುದನ್ನೇ ಮಾಡುವುದು. ಏನು? ಅವ್ರು ಹೇಗೆ ಹಾಡ್ತಾರೋ, ಅವ್ರು ಹೇಗೆ ಚಪ್ಪಾಳೆ ತಟ್ತಾರೋ, ಅವ್ರು ಹೇಗೆ ಪ್ರಾರ್ಥನೆ ಮಾಡ್ತಾರೋ, ಅವ್ರು ಹೇಗೆ ಆರಾಧನೆ ಮಾಡ್ತಾರೋ ಅದನ್ನೇ ಮಾಡಬೇಕೆಂಬ ಒಂದು ಆಕಾಂಕ್ಷೆ, ಹುರುಪಿನ ಆತ್ಮೀಕತೆ. ಇದೊಂದು ಆಯ್ಕೆ. Obedience requires discipline, we said. We associate with all kinds of people and different temperaments. First, there is the emotional spirituality. That is, when we go to such a place, we are also tempted to identify with the emotions of the people or the crowd, like the way they sing, the way they use their hands and gesture, shout or sway or whatever it is. Emotional spirituality. There is nothing wrong in this. ಮೊದಲನೇದಾಗಿ ಭಾವೋದ್ರಿಕ ಆತ್ಮಿಕತೆ ಅಂತ ಹೇಳಿದ್ವಿ. ಎರಡನೇದಾಗಿ ಬುದ್ಧಿಶಕ್ತಿಗೆ ಅಥವಾ ತರ್ಕವಾದಕ್ಕೆ ಸಂಬಂಧಪಟ್ಟ ಆತ್ಮಿಕತೆ ಇನ್ನೊಂದು. ಅದೇನು? ಕೆಲವು ಸಭೆಗಳಲ್ಲಿ ಕೆಲವು ಪ್ರಸಂಗಿಗಳು ಮಾಡುವುದೇನೆಂದರೆ, ತಮ್ಮ ಇಡೀ ಸಂದೇಶ ಅಥವಾ ತಮ್ಮ ಪ್ರಸಂಗವನ್ನು ಅವರು ಬರ್ಕೊಂಡು ಬಂದು ಓದುತ್ತಾರೆ. ಓದೋದ್ರಲ್ಲಿ ಏನು ತಪ್ಪಿಲ್ಲ, ಆದರೆ ಅಲ್ಲಿ ಯಾವ ರೀತಿಯಾದ ಹುರುಪು ಸಹ ಕಂಡು ಬರುವುದಿಲ್ಲ. ಆಗೇನಾಗ್ತದೆ, ಅದನ್ನು ಕೇಳುವವರು ಸಹ ಹುರುಪಿಲ್ಲದೆ ಅವರ ಆತ್ಮಿಕತೆ ಒಣಗಿ ಬರಿದಾಗ್ತದೆ. ಇದೊಂದು ರೀತಿ. We have emotional spirituality, and then we also have the other one, which is intellectual spirituality. In some places when you go, the preacher will read his sermon. There's nothing wrong in reading the sermon, but when you read your sermon, is there emotion? Is there passion? Is there conviction? And if it is not there, if there is dryness and emptiness, as it were, you are communicating a dry message, and it will leave the audience barren, not enthusiastic. Now, these are some of the choices that we have. ನಮಗೆ ಯಾವ ರೀತಿಯ ಶಿಸ್ತು ಅಗತ್ಯ? ದೈವ ಜ್ಞಾನ ಪಡೆಯಬೇಕಾದರೆ ಶಿಸ್ತು ಅಗತ್ಯ ಎಂಬುದಾಗಿ ಹೇಳಿದೆವು ನಾವು. ಯಾವುದಾದ್ರೂ ಒಂದು ರೀತಿಯ ಶಿಸ್ತು ನಮಗಿರಬೇಕು. ಅನೇಕ ರೀತಿಯ ಶಿಸ್ತುಗಳಿವೆ. ಮೊದಲನೇದಾಗಿ, ಈ ರಾಜಕೀಯ ಪಂಗಡದವರಿಗೆ ಒಂದು ಶಿಸ್ತಿದೆ. ಎರಡನೇದಾಗಿ, ವೈಜ್ಞಾನಿಕ ಶಿಸ್ತು ಅಂದರೆ ಪಾಂಡಿತ್ಯ, ಓದು ಬರಹ, ಅದನ್ನು ಸಂಶೋಧನೆ ಮಾಡುವವ್ರದೇ ಒಂದು ಶಿಸ್ತು. ಅವ್ರು ಯಾವಾಗಲೂ ಪುಸ್ತಕ. ಅದೊಂದು ರೀತಿಯ ಶಿಸ್ತು. ಮತ್ತು ಮೂರನೇದೊಂದು ಶಿಸ್ತಿದೆ. ಅದೇನೆಂದರೆ, ಕ್ರೀಡಾರಂಗದಲ್ಲಿ ಅಭ್ಯಾಸ ಮಾಡುವವರು, ಆಟ ಓಟ ಮಾಡುವವರು, ಅವರದೊಂದು ಶಿಸ್ತು. ಹೀಗೆ ಬೇರೆ ಬೇರೆ ರೀತಿಯ ಶಿಸ್ತುಗಳಿವೆ. ವಾಟ್ ಕೈಂಡ್ ಆಫ್ ಡಿಸಿಪ್ಲಿನ್ ಆರ್ ವಿ looking at? We have 2-3 kinds of disciplines that we see. First of all, there is the discipline of a political party member. Then there is the discipline of a scientist or a research scholar, all the time with books and lab. Or there is the discipline of an athlete, how he in his field or track events trains himself. ಆತ್ಮಿಕತೆಗೆ ಯಾವ ಶಿಸ್ತು ಬೇಕು? ಆತ್ಮಿಕತೆಗೆ ಬೇಕಾದಂಥ ಶಿಸ್ತು ವಿಧೇಯತೆ. ದೇವರ ಅಪ್ಪಣೆಗಳನ್ನು ಪರಿಪಾಲನೆ ಮಾಡುವಿಕೆ ಇದೆ. ವಿಧೇಯತೆ ನಮಗೆ ಅಗತ್ಯವುಳ್ಳದು. ಎಥಿಕಲ್ ಆ್ಯಂಡ್ ಸ್ಪಿರಿಚುವಲ್
discipline is the only way for us to obtain the knowledge of God. ಒಬ್ಬ ಪ್ರಸಿದ್ಧಿ ತರಬೇತಿಗಾರನು ಅಂದದ್ದೇನೆಂದರೆ, ನನ್ನ ಶಿಷ್ಯರು ಅಥವಾ ನನ್ನ ಅನುಯಾಯಿಗಳು ತರಬೇತಿಗೆ ಹೋಗುವುದಿಲ್ಲ, ಬದಲಾಗಿ ಅವರು ಯಾವಾಗಲೂ ತರಬೇತಿಯಲ್ಲೇ ಇರ್ತಾರೆ, ಅಲ್ಲೇ ಉಳಿಯೋದವರು. ಅಂದರೆ ಅರ್ಥ ಏನು? ಇದು ಕೇವಲ 1-2 ಗಂಟೆಯಲ್ಲಿ ಆಗುವಂಥ ತರಬೇತಿಯಲ್ಲ, ಸತತ ಆಗುವಂಥದ್ದು ಬಹಳ ಮುಖ್ಯ. A successful coach once said, those who come to train my athletes don't go for a training, but they remain in training. ನಮಗೆ ತರಬೇತಿಯಲ್ಲಿ ಕೇವಲ ಭಾನುವಾರವೋ ನಾವು ಆಲಯಕ್ಕೆ ಅಥವಾ ಸಭೆಗೆ ಹೋದಾಗ 1-2 ಗಂಟೆಯ ತರಬೇತಿ ಸಾಕ? ನಮ್ಮಲ್ಲಿ ಸ್ವಯಂ ವ್ಯಾಯಾಮ ಅಂದರೆ ತರಬೇತಿ, ದೈವ ಜ್ಞಾನದ ತರಬೇತಿಗೆ ಒಂದು ವ್ಯಾಯಾಮ ಶಾಲೆಯನ್ನು ನಾವು ನಮ್ಮ ಬಾಳಿನಲ್ಲಿ ಕಟ್ಟಿಕೊಳ್ಳಬೇಕು. ಕೇವಲ ಸಭೆಗೆ ಹೋದಾಗ, ಯಾವುದೋ ಒಂದು ಪ್ರಾರ್ಥನೆ ಕೂಟಕ್ಕೆ ಹೋದಾಗ ಮಾತ್ರವಲ್ಲ, ಸತತ ನಮ್ಮಲ್ಲಿಯೇ ಒಂದು ವ್ಯಾಯಾಮ ಶಾಲೆ ಇರಬೇಕು. ಆಗಲೇ ನಾವು ದೇವರ ವಾಕ್ಯದಲ್ಲಿ ತರಬೇತಿಯನ್ನು ಹೊಂದಿ ವಿಧೇಯತೆಗೆ ಸಿದ್ಧರು ಆಗ್ತೇವೆ. The Christian doesn't go for training. He is always in training. Not just when he goes to church for a couple of hours or a prayer meeting, some training. No. Instead, a Christian, a believer should have his own gymnasium, spiritual gymnasium, where he can exercise, he can train all the time. 3-6 ವಚನಗಳಲ್ಲಿ ನಾವು ಗಮನಿಸಿದ್ದೇನು? ದೇವರನ್ನು ಬಲ್ಲವರು ಎಂಬುದಾಗಿ ಹೇಳ್ಕೊಳ್ತೇವೆ, ದೇವರನ್ನು ಪ್ರೀತಿ ಮಾಡುವವರು ಎಂಬುದಾಗಿ ಹೇಳ್ಕೊಳ್ತೇವೆ, ದೇವರಲ್ಲಿ ನೆಲೆಗೊಂಡಿರುವವರು ಎಂಬುದಾಗಿ ಹೇಳ್ಕೊಳ್ತೇವೆ. ಹೌದು, ಇವೇ ದೈವ ಜ್ಞಾನ ತಿಳುವಳಿಕೆಗೆ ಆಧಾರ ಮತ್ತು ಅದರ ಪಾಯ ಅಥವಾ ಅಸ್ತಿವಾರ. What do we learn from verses 3 to 16? What are the phrases that he has used? We say we know God, we experience God, we keep his commandments, we love God, and we abide in God. ನಮಗೆ ಈ ಎಲ್ಲ ಆಶೀರ್ವಾದಗಳು ದೊರಕಬೇಕಾದರೆ ಇದರ ತಳಹದಿ ವಿಧೇಯತೆ. ಕ್ರೈಸ್ತರಾದ ನಾವು ದೇವರನ್ನು ಬಲ್ಲವರಾಗಿದ್ದೇವೆಂಬುದು ಹೇಳುವುದು ಯಾವುದರಿಂದ? ವಿಧೇಯತೆ ಮತ್ತು ದೇವರನ್ನು ನಾವು ಪ್ರೀತಿ ಮಾಡುವುದರಿಂದ. ಮತ್ತು ದೇವರ ಪ್ರೀತಿ ಇತರರನ್ನು ಪ್ರೀತಿಸುವುದರಲ್ಲಿ ಹೊರಹೊಮ್ಮುತ್ತದೆ. ಇದು ಬಹಳ ಮುಖ್ಯ. ವಾಟ್ ಈಸ್ ಸ್ಪಿರಿಚುಯಾಲಿಟಿ ಫಾರ್ ಅಸ್? The bottom line is we obey God. When we obey God, we are able to love God, follow his commandments. And when we follow God, when we love God, we are able to love others also. ಪ್ರಿಯ ಸ್ನೇಹಿತರೆ, ನಾವು ಸತತ ತರಬೇತಿಯಲ್ಲಿದ್ದುಕೊಂಡು, ದೇವರ ವಾಕ್ಯದ ತರಬೇತಿ, ದೇವರನ್ನು ಬಲ್ಲವರು, ದೇವರನ್ನು ಪ್ರೀತಿಸುವವರು, ದೇವರಲ್ಲಿ ನಾವು ನೆಲೆಗೊಂಡಿರುವವರು ಆಗಿರುವಂತೆ ದೇವರು ಸಹಾಯ ಮಾಡಲಿ. ಡಿಯರ್ ಫ್ರೆಂಡ್ಸ್, ವಿ ನೀಡ್ ಎ ಸ್ಪಿರಿಚುಯಾಲಿಟಿ ಫಾರ್ ದ ಡೇ. ವಾಟ್ ಈಸ್ ದ್ಯಾಟ್? ಇಟ್ ಈಸ್ ಟು ನೋ ಗಾಡ್, ಟು ಲವ್ ಗಾಡ್, ಆ್ಯಂಡ್ ಟು ಅಬೈಡ್
in God. May God help us to have our own spiritual discipline whereby we will be able to know God more and more. ಪ್ರಾರ್ಥನೆ ಮಾಡೋಣ. ದೈವಜ್ಞಾನದ ಅಥವಾ ದೈವ ತಿಳುವಳಿಕೆ ಶಿಸ್ತಿನಿಂದಲೇ ಎಂಬುದಾಗಿ ನಮಗೆ ಯೋಹಾನನು ಈ 3-6 ವಚನಗಳಲ್ಲಿ ಉಪಯೋಗಿಸಿರುವ ಪದಗುಚ್ಛಗಳಿಂದ ತಿಳ್ಕೊಂಡಿದ್ದೇವೆ. ನಾವು ಕ್ರೈಸ್ತರೇ, ವಿಶ್ವಾಸಿಗಳೇ, ಆದರೆ ನಿನ್ನನ್ನು ಬಲ್ಲವರೆಂಬುದಾಗಿ ಹೇಳಿದಾಗ ನಮ್ಮ ಜ್ಞಾನದ ಆಳವೆಷ್ಟೆಂಬುದಾಗಿ ಆಲೋಚನೆ ಮಾಡಲಿಕ್ಕೆ ನಮ್ಮನ್ನು ನೀನು ಪ್ರೇರೇಪಿಸು ಸ್ವಾಮಿ. ನಿನ್ನನ್ನು ಕಂಡುಕೊಂಡ ಮೇಲೆ, ನಿನ್ನನ್ನು ತಿಳಿದುಕೊಂಡ ಮೇಲೆ ನಿನ್ನನ್ನು ಪ್ರೀತಿ ಮಾಡುವ ಕೃಪೆ ದಯಪಾಲಿಸು. ಹೀಗಾಗಿ ನಾವು ನಿನ್ನಲ್ಲಿ ನೆಲೆಗೊಂಡಿರ್ತೇವೆ. ಹೀಗೆ ಆತ್ಮೀಕ ರೀತಿಯಲ್ಲಿ ನಾವು ಬೆಳವಣಿಗೆ ಹೊಂದಿ ನಮ್ಮ ಸ್ವಂತ ಆತ್ಮಿಕ ವ್ಯಾಯಾಮ ಶಾಲೆಯಲ್ಲಿ ಯಾವಾಗಲೂ ನಾವು ಶಿಸ್ತಿನಿಂದ ಇದ್ದು ಈ ಎಲ್ಲ ಆತ್ಮಿಕ ಆಶೀರ್ವಾದಗಳನ್ನು ಪಡ್ಕೊಳ್ಳುವಂತೆ ಸಹಾಯ ಮಾಡು ಎಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡುತ್ತೇವೆ ತಂದೆಯೇ.